Grain smut of sorghum. Grain sorghum is an important food grain and silage for livestock in India, but is consumed by human in many parts of the world. Sorghum scientific name Sorghum bicolore. Sorghum plant ಅಲ್ಲಿ ಫುಡ್ ಗ್ರೇನ್ ಅನ್ನ ಯುಟಿಲೈಸೇಷನ್ ಮಾಡ್ಕೊಳ್ತಾರೆ, ಅಲಾಂಗ್ ವಿತ್ ದಿ ಹೋಲ್ ಪ್ಲಾಂಟ್ ಅನ್ನ ಲೈವ್ ಸ್ಟಾಕ್ ಫುಡ್ ಆಗಿ ಯುಟಿಲೈಸೇಷನ್ ಮಾಡ್ಕೊಳ್ತಾರೆ. ಇನ್ ಇಂಡಿಯಾದಲ್ಲಿ ಸೋರ್ಗಮ್ ಅನ್ನ ಮಿನಿಮಮ್ ಅಮೌಂಟ್ ಅಲ್ಲಿ ಫುಡ್ ಗ್ರೇನ್ ಆಗಿ ಯುಟಿಲೈಸೇಷನ್ ಮಾಡ್ಕೊಳ್ತಾರೆ, ಬಟ್ ಹೈಯೆಸ್ಟ್ ಅಮೌಂಟ್ ಅಲ್ಲಿ ಲೈವ್ ಸ್ಟಾಕ್ ಫುಡ್ ಆಗಿ ಯುಟಿಲೈಸೇಷನ್ ಮಾಡ್ಕೊಳ್ತಾರೆ. ನೆಕ್ಸ್ಟ್, ದ ಫಂಗಸ್ ದಟ್ ಕಾಸ್ ಸೋರ್ಗಮ್ ಸ್ಮಟ್ ಗ್ರೋ ಇನ್ ದಿ ovaries of the plant and replace the grain with the fungal structure full of spores called sori. ಸೊ ಇನಿಷಿಯಲಿ ಏನಾಗುತ್ತೆ, ಪ್ಯಾಥೋಜನ್ ಯಾವ ರೀಸನ್ಸ್ ಅಲ್ಲಿ ಕಾಸ್ ಮಾಡತ್ತೆ ಅಂದ್ರೆ ಓವರೀಸ್ ರೀಸನ್ಸ್ ಆಫ್ ದಿ ಪ್ಲಾಂಟ್ಸ್ ಅಲ್ಲಿ ಪ್ಯಾಥೋಜನ್ ಡಿಸೀಸ್ ಅನ್ನ ಕಾಸ್ ಮಾಡುತ್ತೆ. ಸೊ ಓವರೀಸ್ ರೀಸನ್ಸ್ ಅಲ್ಲಿ ಡಿಸೀಸ್ ಕಾಸ್ ಆಗೋದ್ರಿಂದ ಏನಾಗುತ್ತೆ, ಗ್ರೇನ್ಸ್ ಕಂಟೈನಿಂಗ್ ಲಾರ್ಜ್ ಅಮೌಂಟ್ ಆಫ್ ಸೋರ್ಸ್, ಗ್ರೇನ್ಸ್ ಅಲ್ಲಿ ಹೈಯೆಸ್ಟ್ ಅಮೌಂಟ್ ಅಲ್ಲಿ ಸ್ಪೋರ್ಸ್ ಪ್ರೆಸೆಂಟ್ ಇರುತ್ತೆ. ಇದಕ್ಕೆ ಏನ್ ಹೇಳ್ತಾರೆ, ಸೋರೈ ಹೇಳಿ ಕರೀತಾರೆ. ನೆಕ್ಸ್ಟ್ ಒನ್, for this reason without control smut can be extremely damaging under proper condition to a susceptible sorghum crop. ಸೊ ಇನಿಷಿಯಲಿ ಏನಾಗುತ್ತೆ, ಗ್ರೇನ್ಸ್ ಗೆ ಡೈರೆಕ್ಟ್ ಆಗಿ ಡಿಸೀಸ್ ಕಾಸ್ ಆಗೋದ್ರಿಂದ ಸೊ ಎಕನಾಮಿಕಲಿ ಹೈಲಿ ಅಫೆಕ್ಟ್ ಆಗುತ್ತೆ. ಬಿಕಾಸ್ ನಾವು ಸೋರ್ಗಮ್ ಪ್ಲಾಂಟ್ ಅಲ್ಲಿ ಏನ್ ಮಾಡ್ತೀವಿ, ಪ್ಲಾಂಟ್ ಗಿಂತ ಗ್ರೇನ್ಸ್ ಅನ್ನೇ ಯುಟಿಲೈಸೇಷನ್ ಮಾಡ್ಕೊಳ್ತೀವಿ. ಸೊ ಡಿಸೀಸ್ ಗ್ರೇನ್ಸ್ ಗೆ ಯುಟಿಲೈಸೇಷನ್ ಆಯ್ತು ಅಂದ್ರೆ ಆ ಇಕನಾಮಿಕಲ್ ವ್ಯಾಲ್ಯೂ ಆಫ್ ದಿ ದಟ್ ಸೀಡ್ಸ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಸೊ ಅದಕ್ಕೆ ಏನ್ ಮಾಡಬೇಕು, ಇನಿಷಿಯಲ್ ಸ್ಟೇಜಸ್ ನಲ್ಲಿ ಡಿಸೀಸ್ ಏನಾದ್ರು ಅಟ್ಯಾಕ್ ಆದ್ರೆ ಅದನ್ನ ಕಂಟ್ರೋಲ್ ಮಾಡ್ಕೊಳ್ಬೇಕು. ಸೊ ಕಂಟ್ರೋಲ್ ಮಾಡ್ಕೊಳ್ಳದೆ ಇದ್ರೆ ನಮಗೆ ಗ್ರೇನ್ಸ್ ಇಂದ ಯಾವುದೇ ಯುಟಿಲೈಸೇಷನ್ ಇರೋದಿಲ್ಲ. ನೆಕ್ಸ್ಟ್, ಕಾಸಲ್ ಆರ್ಗ್ಯಾನಿಸಮ್ ಸ್ಪೋರಿಸ್ಪೋರಿಯಂ ಸೋರ್ಗೈ. ಸೊ ಇನಿಷಿಯಲಿ grain smut of sorghum is caused by Sporisporium sorghai. It is a fungal organism. Next, symptoms. Individual grains of sorghum are replaced by smut sori covered by a persistent membrane called peridium. ಸೊ ಈ ಡಿಸೀಸ್ ನಲ್ಲಿ ಏನಾಗುತ್ತೆ, ಇಂಡಿವಿಜುವಲ್ ಗ್ರೇನ್ಸ್ ಆಫ್ ದಿ ಸೋರ್ಗಮ್, ಸೊ ಒಂದೊಂದು ಸೋರ್ಗಮ್ ಗ್ರೇನ್ಸ್ ಏನಾಗುತ್ತೆ ಸ್ಮಟ್ ಸೋರೈ ಆಗಿ ರಿಪ್ಲೇಸ್ ಆಗುತ್ತೆ. ಈ ಹೋಲ್ ಸ್ಮಟ್ ಸೋರೈ ಏನು ಕವರ್ಡ್ ಬೈ ಎ ಪರ್ಸಿಸ್ಟೆಂಟ್ ಮೆಂಬ್ರೇನ್. ಸೊ ಪರ್ಸಿಸ್ಟೆಂಟ್ ಮೆಂಬ್ರೇನ್ ಪ್ರೆಸೆಂಟ್ ಇರುತ್ತೆ, ಆ ಮೆಂಬ್ರೇನ್ ಗೆ ಹೇಳಿ ಕರೀತಾರೆ, ಪೆರಿಡಿಯಂ ಹೇಳಿ ಕರೀತಾರೆ. ನೆಕ್ಸ್ಟ್, ದ ಸೋರೈ ವೇರಿ ಇನ್ ಸೈಜ್ ಫ್ರಾಮ್ ದೋಸ್ ಸ್ಮಾಲ್ ಇನಫ್ ಟು ಬಿ ಕವರ್ಡ್ ಬೈ ಎ ಕ್ಲೂಮ್ ಟು ದೋಸ್ ಬಿಲೋ 1 ಸೆಂಟಿಮೀಟರ್ ಲಾಂಗ್. ಸೊ ಸೋರೈ ಸೈಜ್ ಏನಾಗುತ್ತೆ, ವೇರಿ ಫ್ರಾಮ್ ಗ್ರೇನ್ಸ್ ಟು ಗ್ರೇನ್. ಸೊ ಗ್ರೇನ್ ಟು ಗ್ರೇನ್ಸ್ ಗೆ ಸೋರೈ ಸೈಜು ವೇರಿಯೇಷನ್ ಆಗ್ತಾ ಬರುತ್ತೆ. ಸೊ ಇಟ್ ಮೇ ಬಿಲೋ 1 ಸೆಂಟಿಮೀಟರ್ ಲಾಂಗ್, 1 ಸೆಂಟಿಮೀಟರ್ ಲಾಂಗ್ ಗಿಂತ ಕಡಿಮೆ ಸೈಜ್ ಅಲ್ಲಿ ಸೋರೈ ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್, ದ ಮೋಸ್ಟ್ ಸೋರೈ ಕೊನಿಕಲ್ ಆರ್ ಓವಲ್ ಅಂಡ್ ರಿಸೆಂಬಲ್ an elongated sorghum seed. They are whitish to grey or brown and may have grey and brown strips. So initially ಏನಾಗಿರುತ್ತೆ, sorais are conical or oval in shape. So sorai conical or oval shapes ಅಲ್ಲಿ present ಇರುತ್ತೆ, but elongated in nature. So elongated enough of seed. So seed ಎಷ್ಟು ದೊಡ್ಡ ಇರುತ್ತೋ ಅಷ್ಟು ದೊಡ್ಡಕ್ಕೂ sorai grow ಆಗತ್ತೆ. ನೆಕ್ಸ್ಟ್, sorai ನ ಕಲರ್. ಸೊ ಕಲರ್ ಹೇಳಿಕ್ ಹೋದ್ರೆ whitish to grey or brown ಕಲರ್ ನಲ್ಲಿ ಸೋರೈ ಪ್ರೆಸೆಂಟ್ ಇರುತ್ತೆ. ಸೊ ಇನ್ ಸಮ್ ಕೇಸಸ್ ನಲ್ಲಿ ಏನಾಗುತ್ತೆ, ಸೋರೈ ಕಂಟೈನಿಂಗ್ ಗ್ರೇ ಆರ್ ಬ್ರೌನ್ ಸ್ಟ್ರಿಪ್ಸ್ ಪ್ರೆಸೆಂಟ್ ಇರುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್, sometimes nearly all the grains are affected but frequently head are only partially smutted. So in some cases ನಲ್ಲಿ ಏನಾಗುತ್ತೆ, ಒಂದು ಪ್ಯಾನಿಕಲ್ ಅಲ್ಲಿ ಏನಾಗುತ್ತೆ, ಫ್ಯೂ ಸೀಡ್ಸ್ ಮಾತ್ರ ಅಫೆಕ್ಟ್ ಆಗಿರುತ್ತೆ. ಇನ್ ಸಮ್ ಕೇಸಸ್ ನಲ್ಲಿ ಆಲ್ ದ ಗ್ರೇನ್ಸ್ ಅಫೆಕ್ಟ್ ಆಗಿರುತ್ತೆ. ಇಟ್ ಡಿಪೆಂಡಿಂಗ್ ಆನ್ ದಿ ಡಿಸೀಸ್. ಸೊ ಡಿಸೀಸ್ ಯಾವ ರೇಟ್ ಅಲ್ಲಿ ಕಾಸಸ್ ಆಗಿದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್, smut sori may be localized at the top, bottom or side of the infected head. So initially ಏನಾಗುತ್ತೆ, sometimes disease whole head ಗೆ ಡಿಸೀಸ್ ಅನ್ನ ಕಾಸ್ ಮಾಡಲ್ಲ. sometimes disease localized ಏನಾಗಿರುತ್ತೆ, ಹೆಡ್ ರೀಸನ್ಸ್ ಅಲ್ಲಿ ಮಾತ್ರ ಹೈಯೆಸ್ಟ್ ಅಮೌಂಟ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಸಮ್ ಕೇಸಸ್ ನಲ್ಲಿ ಬಾಟಮ್ ರೀಸನ್ಸ್ ಅಲ್ಲಿ ಪ್ರೆಸೆಂಟ್ ಇರಬಹುದು, ಅಥವಾ ಕೆಲವೊಂದು ಟೈಮ್ ನಲ್ಲಿ ಏನಾಗುತ್ತೆ, ಅಟ್ ದಿ ಒನ್ ಸೈಡ್, ಯಾವುದೋ ಒಂದು ಸೈಡ್ ಅಲ್ಲಿ ಮಾತ್ರ ಡಿಸೀಸ್ ಹೈಯೆಸ್ಟ್ ಅಮೌಂಟ್ ಅಲ್ಲಿ ಇನ್ಫೆಕ್ಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್, ಅನ್ಯೂಶುವಲ್ ಸಿಂಪ್ಟಮ್ಸ್ ಆರ್ sometimes observed. Individual spikelet or inflorescence may be missing in smutted panicle, the panicle being reduced to few twisted, distorted branches covered with a large superficial smut sori. So initially some unusual symptoms again observed in grain smut of sorghum ನಲ್ಲಿ. ಸೊ ಅದು ಯಾವುದು, individual spikelet or inflorescence may be missing. ಸೊ initially sorghum ನ inflorescence ಏನ್ ಹೇಳ್ತಾರೆ, ಸ್ಪೈಕ್ ಆಫ್ ಸ್ಪೈಕ್ಲೆಟ್ ಅಥವಾ ಕಂಪೌಂಡ್ ಸ್ಪೈಕ್ ಹೇಳಿ ಕರೀತಾರೆ. ಸೊ ಇನಿಷಿಯಲಿ ಸ್ಪೈಕ್ ಇಸ್ ಮೇಡ್ ಅಪ್ ಆಫ್ ಲಾರ್ಜ್ ನಂಬರ್ ಆಫ್ ಸ್ಪೈಕ್ಲೆಟ್ಸ್. ಸೊ ಇದರಿಂದ ಏನಾಗುತ್ತೆ,
ಕೆಲವೊಂದು ಟೈಮ್ನಲ್ಲಿ ಕೆಲವೊಂದು ಸ್ಪೈಕ್ಲೆಟಿಗೆ ಮಾತ್ರ ಡಿಸೀಸ್ ಅಫೆಕ್ಟ್ ಆಗುತ್ತೆ, ಕೆಲವೊಂದು ಸ್ಪೈಕ್ಲೆಟಿಗೆ ಡಿಸೀಸ್ ಅಫೆಕ್ಟ್ ಆಗೋದಿಲ್ಲ. ಇದು ಅನ್ಯೂಸುವಲ್ ಸಿಂಪ್ಟಮ್ಸ್ ಆಫ್ ದಿ ಗ್ರೇನ್ ಸ್ಪಾಟ್ ಆಫ್ ಸೋರ್ಗೈ. And epidemiology. Spores of Sporothorium sorghum are technically called tiltospore. So grain spot of sorghum na spores ಏನು ಹೇಳ್ತಾರೆ, ಕಾಮನ್ ಆಗಿ ಸ್ಪೋರ್ಸ್ ಅನ್ನ ಟಿಲಿಟೋಸ್ಪೋರ್ಸ್ ಹೇಳಿ ಕರೀತಾರೆ. The tiltospores are seed borne on the deceased sorghum plant and will germinate within the seeds if it is used to plant the following season. So initially tiltospores ಎಲ್ಲಿ ಬಾರ್ನ್ ಆಗತ್ತೆ ಅಂದ್ರೆ ಸೀಡ್ಸ್ ಅಲ್ಲೇ ಬಾರ್ನ್ ಆಗತ್ತೆ, ಅಲಾಂಗ್ ವಿತ್ ದಿ ಜರ್ಮಿನೇಷನ್ ವಿತ್ ಇನ್ ದ ಸೀಡ್ಸ್ ಅಲ್ಲೇ ಆಗತ್ತೆ. ಸೊ ಸೇಮ್ ಸೀಡ್ಸ್ ಅನ್ನ ನಾವು ಫರ್ದರ್ ನೆಕ್ಸ್ಟ್ ಸೀಸನ್ಗೆ ಯುಟಿಲೈಸೇಷನ್ ಮಾಡ್ಕೊಳ್ಳೋದ್ರೆ ಅದರಿಂದ ಡಿಸೀಸ್ ಇನ್ಫೆಕ್ಟ್ ಆಗತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ಸೀಡ್ಲಿಂಗ್ ಪ್ಲಾಂಟ್ಸ್ ಬಿಕಮ್ ಇನ್ಫೆಕ್ಟೆಡ್ ಬಟ್ ಸಿಂಪ್ಟಮ್ಸ್ ಜನರಲಿ ಆರ್ ನಾಟ್ ಅಪರೆಂಟ್ ಅಂಟಿಲ್ ಬ್ಲೋಟಿಂಗ್ ಆರ್ ಹೆಡಿಂಗ್. ಸೊ ಇನಿಷಿಯಲಿ ಏನಾಗುತ್ತೆ, ಪ್ಲಾಂಟ್ ಯಾವಾಗ ವೆಜಿಟೇಟಿವ್ ಸ್ಟೇಜ್ ಅಲ್ಲಿ ಇರುತ್ತೋ ಆವಾಗ ಡಿಸೀಸ್ ಕಾಸ್ ಆಗಿರುತ್ತೆ, ಬಟ್ ಯಾವುದೇ ವಿಸಿಬಲ್ ಸಿಂಪ್ಟಮ್ಸ್ ಅನ್ನ ನಾವು ಕಾಣಲಿಕ್ಕೆ ಆಗಲ್ಲ. ಸೊ ವಿಸಿಬಲ್ ಸಿಂಪ್ಟಮ್ಸ್ ಯಾವಾಗ ಗೊತ್ತಾಗತ್ತೆ, ಓನ್ಲಿ ಅಟೈನಿಂಗ್ ದ ರಿಪ್ರೊಡಕ್ಟಿವ್ ಸ್ಟೇಜ್. ರಿಪ್ರೊಡಕ್ಟಿವ್ ಸ್ಟೇಜ್ ಮೀನ್ಸ್ ಪ್ರೊಡಕ್ಷನ್ ಆಫ್ ಇನ್ಫ್ಲೋರೆಸೆನ್ಸ್ ಆಗಿರ್ಬೋದು ಅಥವಾ ಫ್ರೂಟ್ ಪ್ರೊಡಕ್ಷನ್ ಆ ಟೈಮಲ್ಲಿ ಮಾತ್ರ ನಮ್ಗೆ ಡಿಸೀಸ್ ಅಬ್ಸರ್ವಬಲ್ ಡಿಸೀಸ್ ಸಿಂಪ್ಟಮ್ಸ್ ಅನ್ನ ನಾವು ನೋಡಬಹುದು. ನೆಕ್ಸ್ಟ್, ದ ಪ್ಯಾಥೋಜನ್ ಗ್ರೋ ವಿತ್ ಇನ್ ದ ಸೋರ್ಗಮ್ as the plant mature into a meristem and thus individual floral tissue. Next one is the maturing fungal fruiting structure sori rupture and release the tilitospore that infect the seed on other plant. So initially ಏನಾಗುತ್ತೆ, ಸೋರೆ ಮೆಚ್ಯೂರ್ ಆಗಿ ಏನ್ ಮಾಡತ್ತೆ, ಟಿಲಿಟೋಸ್ಪೋರ್ಸ್ ಅನ್ನ ಪ್ರೊಡಕ್ಷನ್ ಮಾಡತ್ತೆ. ಆ ಟಿಲಿಟೋಸ್ಪೋರ್ಸ್ ಇನ್ನೊಂದು ಪ್ಲಾಂಟಿಗೆ ಅಡೇರ್ ಆದ ಹತ್ರ ಅಥವಾ ಅಟ್ಯಾಚ್ಮೆಂಟ್ ಆದ ನಂತರ ಸೊ ಆ ಪ್ಲಾಂಟಿಗೂ ಇನ್ಫೆಕ್ಷನ್ ಅನ್ನ ಕಾಸ್ ಮಾಡತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ಓನ್ಲಿ ಸೀಡ್ ಬಾರ್ನ್ ಸ್ಪೋರ್ ಕ್ಯಾನ್ ಕಾಸ್ infection. Tiltospore adhere to the surface of the seeds whereby the overwinter. So initially ಏನಾಗುತ್ತೆ, ಕೆಲವೊಂದು ಫಂಗೈ ಅಥವಾ ಕೆಲವೊಂದು ಪ್ಯಾಥೋಜನ್ಸ್ ಅಲ್ಲಿ ಏನಾಗುತ್ತೆ, ಇವನ್ ಮೈಸಿಲಿಯಂ ಕಾಸ್ ದಿ ಡಿಸೀಸ್. ಬಟ್ ಏನಾಗುತ್ತೆ, ಸ್ಪೋರೋಸೋರಿಯಂ ಸೋರ್ಗೈನಲ್ಲಿ ಓನ್ಲಿ ಸ್ಪೋರ್ಸ್ ದಟ್ ಇಸ್ ಟಿಲಿಟೋಸ್ಪೋರ್ ಕ್ಯಾನ್ ದಿ ಕಾಸ್ ದಿ ಡಿಸೀಸಸ್. ಸೊ ಗ್ರೇನ್ ಸ್ಪಾಟ್ ಆಫ್ ಸೋರ್ಗೈ ಈಸ್ ದಿ ಏನು ಟಿಲಿಟೋಸ್ಪೋರ್ ಸ್ಪೋರ್ ಬಾರ್ನ್ ಡಿಸೀಸ್. ಸೊ ಮೈಸಿಲಿಯಂ ಯಾವುದೇ ಕಾರಣಕ್ಕೂ ಡಿಸೀಸ್ ಅನ್ನ ಕಾಸ್ ಮಾಡೋದಿಲ್ಲ, ಓನ್ಲಿ ಸ್ಪೋರ್ಸ್ ಜರ್ಮಿನೇಟ್ ಆಗಿ ಡಿಸೀಸ್ ಅನ್ನ ಕಾಸ್ ಮಾಡ್ತವೆ. ನೆಕ್ಸ್ಟ್, ಮ್ಯಾನೇಜ್ಮೆಂಟ್ ಮೆಥಡ್. ಕವರ್ಡ್ ಕರ್ನಲ್ ಸ್ಮಟ್ ಆರ್ ಈಸಿಲಿ ಅಂಡ್ ಎಫೆಕ್ಟಿವ್ಲಿ ಕಂಟ್ರೋಲ್ಡ್ ಬೈ ಟ್ರೀಟಿಂಗ್ ದ ಸೀಡ್ಸ್ ವಿತ್ ಪ್ರೊಟೆಕ್ಟೆಂಟ್ ಫಂಗಿಸೈಡ್. ಸೊ ಫಸ್ಟ್ ಮೆಥಡ್ ಆಫ್ ಕಂಟ್ರೋಲ್ ಯಾವುದು, ಯುಟಿಲೈಸೇಷನ್ ಆಫ್ ಪ್ರಾಪರ್ ಫಂಗಿಸೈಡ್. ಸೊ ಫಂಗಿಸೈಡ್ಸ್ ಅನ್ನ ಯುಟಿಲೈಸೇಷನ್ ಮಾಡಿಕೊಂಡು ನಾವು ಡಿಸೀಸ್ ಅನ್ನ ಕಂಟ್ರೋಲ್ ಮಾಡಬಹುದು. ಸೊ ನೆಕ್ಸ್ಟ್ ಮೆಥಡ್, ರಿಮೂವಿಂಗ್ ಅಂಡ್ ಬರ್ನ್ ಹೆಡ್ ಸ್ಮಟ್. ಸೊ ಇನಿಷಿಯಲಿ ಏನಾಗುತ್ತೆ, ಡಿಸೀಸು ಹೆಡ್ ರೀಸನ್ಸ್ ಅಲ್ಲೇ ಕಾಸ್ ಆಗುತ್ತೆ. ಸೊ ಆ ರೀಸನ್ಸ್ ಹೆಡ್ ಅನ್ನ ನಾವು ರಿಮೂವ್ ಮಾಡಿ ಅದನ್ನ ಬರ್ನ್ ಮಾಡೋದ್ರಿಂದ ಡಿಸೀಸ್ ಅನ್ನ ಕಂಟ್ರೋಲ್ ಮಾಡಬಹುದು. ಬಟ್ ಬರ್ನಿಂಗ್ ಯಾವಾಗ ಮಾಡಬೇಕು, ಬಿಫೋರ್ ದಿ ಪ್ರೊಡಕ್ಷನ್ ಆಫ್ ಸ್ಪೋರ್. ಸೊ ಹೆಡ್ ಅಲ್ಲಿ ಸ್ಪೋರ್ಸ್ ಪ್ರೊಡಕ್ಷನ್ ಆಗೋಕ್ಕಿಂತ ಮೊದಲನೆಯ ಹೆಡ್ ಅನ್ನ ರಿಮೂವ್ ಮಾಡಿ ಅದನ್ನ ಬರ್ನ್ ಮಾಡೋದ್ರಿಂದ ನಾವು ಡಿಸೀಸ್ ಅನ್ನ ಕಂಟ್ರೋಲ್ ಮಾಡಬಹುದು. ಸೊ ನೆಕ್ಸ್ಟ್ ಒನ್ ಇಸ್, ಸಿನ್ಸ್ ದ ಫಂಗಸ್ ಮೇ ಬಿ ಲಿವ್ ಇನ್ ದಿ ಸಾಯಿಲ್ ಫಾರ್ ಸೆವರಲ್ ಇಯರ್ಸ್, grow sorghum should be grow in the same field only once in a 4 year. So initially ಏನಾಗುತ್ತೆ, ಫಂಗಲ್ ಸ್ಪೋರ್ಸ್ ಅಪ್ ಟು 4 ಇಯರ್ ನವರೆಗೂ ಸಾಯಿಲ್ ಅಲ್ಲಿ ಲೈವ್ ಕಂಡೀಷನ್ಸ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಅದಕ್ಕೆ ಸೋರ್ಗಮ್ ಅನ್ನ ಸೇಮ್ ಫೀಲ್ಡ್ ಅಲ್ಲಿ ಒನ್ಸ್ ಇನ್ ಎ 4 ಇಯರ್ 4 ವರ್ಷ ಒಂದ್ಸಲ ಗ್ರೋ ಮಾಡೋದ್ರಿಂದ ಈ ಡಿಸೀಸ್ ಅನ್ನ ಕಂಟ್ರೋಲ್ ಮಾಡಬಹುದು. ಸೊ ನೆಕ್ಸ್ಟ್, ಕ್ರಾಪ್ ರೊಟೇಷನ್ could be helpful for the control of the disease. Such a crop rotation also help to control other disease that attack the leaves, head, stalk and root. So initially next method is ಯಾವುದು, ಕ್ರಾಪ್ ರೊಟೇಷನ್. ಸೊ ಕ್ರಾಪ್ ರೊಟೇಷನ್ ಮಾಡೋದ್ರಿಂದನೂ ಡಿಸೀಸ್ ಅನ್ನ ಕಂಟ್ರೋಲ್ ಮಾಡಬಹುದು. ಸೊ ಯಾಕಂದ್ರೆ ಫಂಗಲ್ ಸ್ಪೋರ್ಸ್ ಅಪ್ ಟು 4 ಇಯರ್ ವರೆಗೂ ಸಾಯಿಲ್ ಅಲ್ಲಿ ಲೈವ್ ಕಂಡೀಷನ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಆಫ್ಟರ್ ದಟ್ ಅಥವಾ ಅಟ್ ದಿ ಸೇಮ್ ಟೈಮ್ ಇನ್ನೊಂದು ಕ್ರಾಪ್ ಅನ್ನ ಗ್ರೋ ಮಾಡೋದ್ರಿಂದ ಆ ಏರಿಯಾದಲ್ಲಿ ಸೊ ನಮಗೆ ಗ್ರೇನ್ ಸ್ಪಾಟ್ ಆಫ್ ಸೋರ್ಗಮ್ ಡಿಸೀಸ್ ಅನ್ನ ಕಂಟ್ರೋಲ್ ಮಾಡಬಹುದು.